MBBS ಮುಗಿಸ್ಕೊಂಡು ನಾನು ವಾಪಸ್ ಇಂಡಿಯಾಗೆ ಹೋದ್ಮೇಲೆ ನನಗೆ ಚೈನಾಗ್ ಬರೋ ಪ್ಲಾನ್ಸೇ ಇರ್ಲಿಲ್ಲ. ನಿಜ ಹೇಳ್ಬೇಕಂದ್ರೆ ಯಾವಾಗ ಮನೆಗೆ ಹೋಗ್ತೀನೋ ಅಂತಾನೇ ಕಾಯ್ತಾ ಇದ್ದೆ. ಮನೆಗೆ ಬಂದು 1 ತಿಂಗಳೇನೋ ಖುಷಿಯಾಗಿದ್ದೆ. ಬಟ್ ಅದಾದ್ಮೇಲೆ ಚೈನಾದಲ್ಲಿ ಕಳೆದಿದ್ದ ಪ್ರತಿಯೊಂದು ಮೂಮೆಂಟ್ನು ನಾನು ಮಿಸ್ ಮಾಡ್ಕೊಂತಾ ಇದ್ದೆ. ಚೈನಾದಲ್ಲಿ 6 ವರ್ಷ ಕಳೆದಿದ್ರಿಂದ ನನ್ನ 2ನೇ ಮನೆ ಚೈನಾನೇ ಆಗೋಗಿತ್ತು. ಮಾಸ್ಟರ್ಸ್ಗೆ ಅಪ್ಲೈ ಮಾಡಿ ನನಗೆ ಪೀಡಿಯಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ಮಿಷನ್ ಸಿಕ್ಕಿದೆ ಅಂದಾಗ ನನಗೆ ಸಖತ್ ಖುಷಿ ಆಯ್ತು. ಅದಕ್ಕೆ ಒಂದು ರೀಸನ್ ನಾನು ಮತ್ತೆ ನನ್ನ ಲೈಫಿನ 3 ವರ್ಷ ಚೈನಾದಲ್ಲಿ ಕಳಿಬಹುದು ಅಂತ. ಅಂಡ್ ಇನ್ನೊಂದು ರೀಸನ್ ಮದುವೆ ಆಗೋಕಿನ ಮುಂಚೆ 2 ಡಿಗ್ರಿನ ಪಡ್ಕೊಂಡಿರ್ತೀನಿ ಅಂತ. 2018 ಅಲ್ಲಿ ನಾನು ಫಸ್ಟ್ ಟೈಮ್ ಚೈನಾಗ್ ಬಂದಾಗ ನಂಗೆ ಅಡ್ಜಸ್ಟ್ ಆಗೋಕ್ ಅಷ್ಟೊಂದು ಕಷ್ಟ ಅನ್ಸಿಲ್ಲ. ಬಿಕಾಸ್ ನನ್ ಜೊತೆಗೆ ನಮ್ ಕರ್ನಾಟಕದವರೇ ಸಾಕಷ್ಟು ಜನ ಇದ್ರು. ನಂಗೆ ಎಲ್ಲೋ ನಮ್ ಬೆಂಗಳೂರ್ನ ಬಿಟ್ಟು ಬೇರೆ ಕಡೆ ಬಂದಿದ್ದೀನಿ ಅನ್ನೋ ಫೀಲ್ ಇತ್ತು. ಬಟ್ ಈ ಸರ್ತಿ ನಾನು ಇಲ್ಲಿಂದ ಒಬ್ಳೇ ಹೋದೆ ಅಂಡ್ ನಂಗೆ ಗೊತ್ತಿರೋರು ಯಾರೋ 2-3 ಜನ ಇದ್ರು. ಅವರು ನನ್ನ ಜೊತೆ ಕ್ಲೋಸ್ ಆಗ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ನಾನು ಇಟ್ಕೊಂಡು ಹೋಗಿಲ್ಲ. ನಿಜ ಹೇಳ್ಬೇಕಂದ್ರೆ 2018 ಗಿಂತ ನಂಗೆ ಇವಾಗ ಅಡ್ಜಸ್ಟ್ ಆಗೋಕೆ ತುಂಬಾ ಕಷ್ಟ ಆಯ್ತು. ಇಲ್ಲಿಗೆ ಬಂದಾಗಿಂದ ಪ್ರತಿಯೊಂದು ದಿನಾನು ನನಗೆ ಲೈಫ್ ಲೆಸನ್ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಹಂಚ್ಕೋಬೇಕು. ಬಟ್ 1 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಿದ್ರೆ ನಿಮ್ಗೂ ಕೂಡ ಬೋರ್ ಆಗ್ಬೋದು. ಅದಕ್ಕೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.